ನಮಸ್ಕಾರ ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಕಾಸರಗೋಡು ಪ್ರಧಾನ ಅಂಚೆ ಕಚೇರಿಯಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ ಕಾರ್ಯಾರಂಭ. ಸೇವಾ ಹಣ ಪಾವತಿಗೆ ಅಂಚೆ ಕಚೇರಿಯಿಂದ ನೂತನ ವ್ಯವಸ್ಥೆ. ಬಳಾಲ್ ಆನ್ ಮೇರಿ ಮೃತಪಟ್ಟ ಪ್ರಕರಣದಲ್ಲಿ ಬಂಧಿತನಾದ ಸಹೋದರ ಆಲ್ಬಿನ್ ಬೆನ್ನಿಯಿಂದ ಸ್ಫೋಟಕ ಮಾಹಿತಿ ಲಭ್ಯ. ಆರೋಪಿ ಈ ಮೊದಲು ಹತ್ಯೆಗೆ ಸಂಚು ರೂಪಿಸಿದ್ದನೆಂದು ಬಯಲು. ರೋಟರಿ ಕ್ಲಬ್ಬಿನಿಂದ ಕಾಸರಗೋಡು ಟೌನ್ ಪೊಲೀಸ್ ಸ್ಟೇಷನ್ ಪೊಲೀಸರಿಗೆ ಮಂಚಗಳ ವಿತರಣೆ. ಕ್ಲಬ್ ಸದಸ್ಯರು ಸಹಿತ ಅಧಿಕಾರಿಗಳು ವಿತರಣಾ ಕಾರ್ಯಕ್ರಮದಲ್ಲಿ ಭಾಗಿ. ಗಾಂಧಿ ಪ್ರತಿಮೆ ವಿಚಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಯುವ ಮೋರ್ಚಾದಿಂದ ನಡೆಯಿತು ಜಿಲ್ಲಾಡಳಿತ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ. ಜಿಲ್ಲಾಧ್ಯಕ್ಷ ಧನಂಜಯ ಮಧೂರ್ ಉದ್ಘಾಟನೆ. ಬೇಕಲಕೋಟೆಯ ಪ್ರವಾಸಿ ತಾಣಗಳ ಸಮುಚ್ಚಯಗಳನ್ನು ಲೀಸ್ಗೆ ನೀಡುವ ಪ್ರಕ್ರಿಯೆ ಆರಂಭ. ನಿರ್ಬಂಧ ತೆರವಾದ ತಕ್ಷಣ ಲೈಟ್ ಅಂಡ್ ಸೌಂಡ್ ಶೋ ನಡೆಸಲು ನಿರ್ಧಾರ. ಜಿಲ್ಲೆಯ ಮಲೆನಾಡ ಪ್ರದೇಶಗಳಲ್ಲಿ ಕೋವಿಡ್ ಸೋಂಕು ಹರಡುವಿಕೆ ಹೆಚ್ಚಳ. ಹಲವು ಚಿಕ್ಕ ಪುಟ್ಟ ಪಟ್ಟಣಗಳಲ್ಲಿ ನಿರ್ಬಂಧ ಮುಂದುವರಿಕೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಪ್ರಧಾನ ಅಂಚೆ ಕಚೇರಿಯಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ ಕಾರ್ಯಾರಂಭಗೊಂಡಿದೆ. ಈ ಮೂಲಕ ಹಲವು ಸೇವೆಗಳಿಗಿರುವ ಹಣವನ್ನು ಪಾವತಿ ಮಾಡಲು ಸಾರ್ವಜನಿಕರಿಗೆ ಇನ್ನು ಮುಂದೆ ಅಂಚೆ ಕಚೇರಿಯಲ್ಲಿ ಸಾಧ್ಯವಿದೆ. ಜಿಲ್ಲೆಯಲ್ಲಿ ಕಾಸರಗೋಡು ಹಾಗೂ ಕಾಂಜಂಗಾಡು ಪ್ರಧಾನ ಅಂಚೆ ಕಚೇರಿಯಲ್ಲಿ ಮಾತ್ರ ಸದ್ಯ ಈ ಸೌಲಭ್ಯವಿದ್ದು, ಮುಂದಿನ ದಿನಗಳಲ್ಲಿ ಈ ಸೇವೆಯನ್ನು ಇನ್ನಷ್ಟು ಶಾಖೆಗಳಿಗೆ ವಿಸ್ತರಿಸಲಾಗುವುದೆಂದು ಕಾಸರಗೋಡು ಪೋಸ್ಟಲ್ ಸೂಪರಿಂಟ್ ತಿಳಿಸಿದ್ದಾರೆ. ಮೊಬೈಲ್ ರೀಚಾರ್ಜ್, ಲ್ಯಾಂಡ್ ಫೋನ್ ಬಿಲ್ ಪೇಮೆಂಟ್, ವಿದ್ಯುತ್ ಬಿಲ್, ಇನ್ಶೂರೆನ್ಸ್, ಪ್ರೀಮಿಯಂ ಗ್ಯಾಸ್ ಚಾರ್ಜ್ ಮೊದಲಾದ ಪ್ರಧಾನ ಸೇವೆಗಳಿಗಿರುವ ಹಣವನ್ನು ಇನ್ನು ಮುಂದೆ ಅಂಚೆ ಕಚೇರಿಯ ಮೂಲಕ ಪಾವತಿ ಮಾಡಬಹುದು. ಕಾಮನ್ ಸರ್ವಿಸ್ ಸೆಂಟರ್ ಎಂಬ ಹೆಸರಲ್ಲಿ ಆರಂಭಗೊಂಡಿರುವ ಸೇವೆಯು ಇದೀಗ ಆರಂಭದಲ್ಲಿ ಆಯ್ದ ಅಂಚೆ ಕಚೇರಿಗಳಲ್ಲಿ ಮಾತ್ರ ಲಭ್ಯವಿದ್ದರೆ ತದನಂತರ ಉಳಿದ ಶಾಖೆಗಳಿಗೂ ಸೇವೆಯನ್ನು ವಿಸ್ತರಿಸಲಾಗುವುದು. ಜತೆಗೆ ಆಧಾರ್ನೊಂದಿಗೆ ಜೋಡಿಸಿದ ಬ್ಯಾಂಕ್ ಖಾತೆಯಿಂದ ಬಯೋಮೆಟ್ರಿಕ್ ವ್ಯವಸ್ಥೆಯಿಂದ ಹಣ ಪಡೆಯಲು ಇಎಫ್ ವ್ಯವಸ್ಥೆಯನ್ನು ಅಂಚೆ ಇಲಾಖೆ ಆರಂಭಿಸಿದೆ. ಕೇಂದ್ರ ರಾಜ್ಯ ಸರ್ಕಾರಗಳ ಕ್ಷೇಮ ಪಿಂಚಣಿಗಳು, ಉದ್ಯೋಗ ಖಾತ್ರಿ ವೇತನ, ಇತರ ಸೌಲಭ್ಯಗಳು ಈ ವ್ಯವಸ್ಥೆಯ ಮೂಲಕ ಮನೆಗೆ ತಲುಪಿಸಲಾಗಬಹುದು. ಇದಕ್ಕಾಗಿ ಅಂಚೆ ಕಚೇರಿಗೆ ಸಂಪರ್ಕಿಸಿದರೆ ಸಾಕು. ಕೋವಿಡ್ ಭೀತಿಯ ಈ ಸಂದರ್ಭದಲ್ಲಿ ಮನೆಯಲ್ಲಿ ಸುರಕ್ಷಿತವಾಗಿರಲು ಈ ಸೌಲಭ್ಯವನ್ನು ಸಾರ್ವಜನಿಕರು ಸಾಧ್ಯವಾದಷ್ಟು ಬಳಸಬೇಕೆಂದು കാസർഗോഡ് പോസ്റ്റൽ സൂപ്രണ്ട് മനവി ಮಾಡಿದ್ದಾರೆ. AEPS എന്ന് പറഞ്ഞൊരു ഓപ്ഷൻ ഉണ്ട്. അതായത് ആധാർ എനേബിൾഡ് പേയ്മെൻറ്റ് സിസ്റ്റം. നിങ്ങൾക്ക് ഏത് പോസ്റ്റ് ഓഫീസിലത്തെ ഏത് ബാങ്കിലത്തെ ബാങ്ക് അക്കൗണ്ടിലത്തെ പൈസ നിങ്ങളുടെ വീട്ടിലിരുന്നു കൊണ്ട് പിൻവലിക്കാൻ പറ്റും. അതിന് ഒന്നുകിൽ റിക്വസ്റ്റ് കൊടുക്കാം. നമ്മൾക്ക് റിക്വസ്റ്റ് കൊടുക്കാനുള്ള ഓപ്ഷൻ ഉണ്ട്. അതല്ലെങ്കിൽ പോസ്റ്റ്മാനോട് പറയുകയാണെങ്കിൽ അവർ നിങ്ങളുടെ വീട്ടിൽ വന്നിട്ട് പൈസ തരും. അതുകൂടാതെ തന്നെ ഇപ്പം പ്രധാനമന്ത്രിയുടെ കിസാൻ സമ്മാൻ നിധി എന്ന് പറഞ്ഞിട്ട് കർഷകർക്കുള്ള 6000 രൂപയുടെ ഒരു ഗഡു അവരുടെ അതാത് ആൾക്കാരുടെ ബാങ്ക് അക്കൗണ്ടിലേക്ക് നിക്ഷേപിച്ചിട്ടുണ്ട്. അതും ഈ കോവിഡ് കാലത്ത് എല്ലാ സുരക്ഷാ മാനദണ്ഡങ്ങളും പാലിച്ചുകൊണ്ട് പിന്നെ ആളുകൾക്ക് മഴക്കെടുതി ബുദ്ധിമുട്ടാവാത്ത രീതിയിൽ പോസ്റ്റ്മാൻ ഓഫീസുകളിലേക്ക് അവരവരുടെ വീടുകളിലേക്ക് വന്നിട്ട് നൽകുന്നതാണ്. പോസ്റ്റ്മാൻ നിങ്ങളുടെ തൊട്ടടുത്തുള്ള പോസ്റ്റ് ഓഫീസിലോ പോസ്റ്റ്മാനെയോ സമീപിച്ചിട്ടുണ്ടെങ്കിൽ ഇതിനുള്ള എല്ലാ സൗകര്യവും നമ്മൾ ഒരുക്കി തരുന്നതാണ്. ಜಿಲ್ಲೆಯಲ್ಲಿ ಕಾಸರಗೋಡು ಹಾಗೂ ಕಾಂಜಂಗಾಡಿನ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ಸದ್ಯ ಕಾಮನ್ ಸರ್ವಿಸ್ ಸೆಂಟರ್ ಕಾರ್ಯನಿರ್ವಹಿಸುತ್ತಿದೆ. ತದನಂತರ ಇತರ ಶಾಖೆಗಳಿಗೂ ವಿಸ್ತರಿಸಲಾಗುವುದು. ರಾಜ್ಯ ಸರ್ಕಾರದ ಸೇವೆಯ ಹಣವನ್ನು ಸ್ವೀಕರಿಸಲಿರುವ ಅನುಮತಿಗಾಗಿ ಅಂಚೆ ಇಲಾಖೆ ರಾಜ್ಯ ಸರ್ಕಾರವನ್ನು ಸಂಪರ್ಕಿಸಿದೆ. ಬಳಾಲ್ ಆನ್ ಮೇರಿ ಮೃತಪಟ್ಟ ಪ್ರಕರಣದಲ್ಲಿ ಬಂಧಿಸಲಾಗಿರುವ ಸಹೋದರ ಆಲ್ಬಿನ್ ಬೆನ್ನಿಯನ್ನು ಹೆಚ್ಚಿನ ವಿಚಾರಣೆಗೊಳಪಡಿಸಿದಾಗ ಬೆಚ್ಚಿ ಬೀಳಿಸುವ ಮಾಹಿತಿ ಹೊರಬಿದ್ದಿದೆ. ಈತ ಕುಟುಂಬದ ಸದಸ್ಯರನ್ನು ಈ ಮೊದಲೇ ಒಂದು ಬಾರಿ ಹತ್ಯೆಗೆ ಸಂಚು ರೂಪಿಸಿದ ಎಂದು ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ಬಳಾಲ್ ಅರಿಂಗಲ್ಲು ಓಲಿಕಲ್ಲು ಎಂಬಲ್ಲಿನ ಬೆನ್ನಿ ಎಂಬಾತನ ಮಗಳು 16 ಹರೆಯದ ಅಲ್ಮೇರಿಯ ಮರಣದಲ್ಲಿ ಸಹೋದರ ಆಲ್ಬಿನ್ ಬೆನ್ನಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಬೆಚ್ಚಿ ಬೀಳಿಸುವ ಮಾಹಿತಿ ಹೊರಬಂದಿದೆ. ವಾರದ ಹಿಂದೆ ಪದಾರ್ಥದಲ್ಲಿ ವಿಷ ಬೆರೆಸಿ ಕುಟುಂಬದ ಸದಸ್ಯರನ್ನು ಕೊಲ್ಲಲು ಈತ ಸಂಚು ರೂಪಿಸಿದ್ದ. ಆದರೆ ಇದು ವಿಫಲವಾಗಿತ್ತು. ಮತ್ತೆ ತಂದೆಯೇ ಉಡುಗೊರೆಯಾಗಿ ನೀಡಿದ್ದ ಸ್ಮಾರ್ಟ್ಫೋನ್ ಬಳಸಿ ಆಹಾರದಲ್ಲಿ ವಿಷ ಬೆರೆಸಿ ಕೊಲ್ಲುವ ಉಪಾಯದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದು ಐಸ್ ಕ್ರೀಮಲ್ಲಿ ಇಲಿ ವಿಷ ಬೆರೆಸಿ ಕೊಲ್ಲಲು ಪ್ರಯತ್ನಿಸಿದ್ದಾನೆ. ಇದಕ್ಕಾಗಿ ಈತ ಮನೆಯಲ್ಲಿಯೇ ಐಸ್ ಕ್ರೀಮ್ ತಯಾರಿಸಿದ್ದಾನೆ. ತಂದೆ ಬೆನ್ನಿ ಹಾಗೂ ಸಹೋದರಿ ಅಲ್ಮೇರಿ ಮೊದಲು ಐಸ್ ಕ್ರೀಮ್ ಸವಿದಿದ್ದಾರೆ. ತರುವಾಯ ಐಸ್ ಕ್ರೀಮ್ ತಿಂದ ತಾಯಿಯೂ ಕೂಡ ಅಸ್ವಸ್ಥರಾಗಿದ್ದಾರೆ. ಆಗಸ್ಟ್ 5ರಂದು ಅಲ್ಮೇರಿಯಾ ಮೃತಪಟ್ಟಿದ್ದಾಳೆ. ಸಂಶಯ ಬಾರದಿರಲು ಆರೋಪಿ ಪದೇ ಪದೇ ಆಸ್ಪತ್ರೆಗೆ ತೆರಳಿ ತಪಾಸಣೆ ನಡೆಸಿದ್ದ. ಆದರೆ ಈತನ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲದಿದ್ದುದು ಸಂಶಯ ಬರಲು ಕಾರಣವಾಗಿದೆ. ಕಲ್ಲಿಕೋಟೆ ನಿವಾಸಿಯಾಗಿರುವ ಯುವತಿಯೊಂದಿಗೆ ಆಲ್ವಿನ್ಗೆ ಪ್ರೇಮಾಂಕುರವಿತ್ತು. ಇದಕ್ಕೆ ಮನೆಯವರ ವಿರೋಧ ಇದ್ದುದೇ ಈ ಕೃತ್ಯಕ್ಕೆ ಪ್ರೇರಣೆಯಾಯಿತೆಂದು ತನಿಖೆಯ ಹೊಣೆಗಾರಿಕೆ ವಹಿಸಿರುವ ಡಿವೈಎಸ್ಪಿ ವಿ ವಿನೋದ್ ಕುಮಾರ್ ಹೇಳಿದ್ದಾರೆ. റീസെൻ്റ് ആയിട്ട് ഇവിടെ നാട്ടിലെത്തിയത് ഈ പറഞ്ഞ ലോക്ക്ഡൗൺ സമയത്താണ് നാട്ടിലോട്ട് വരുന്നത്. അപ്പോൾ അതിന് ശേഷമാണ് ഇത് പ്ലാൻ ചെയ്തിരിക്കുന്നത്.
അതിനിടയ്ക്കുള്ള ഒരു പെൺകുട്ടിയുടെ ചെറിയൊരു റിലേഷൻ ഉണ്ടായിരുന്നു. ആ റിലേഷൻ കണ്ടിന്യൂ ചെയ്യാൻ ഫാമിലിയിൽ തടസ്സമാകും എന്ന് വന്നപ്പോഴാണ് അയാൾ ഈ ഒരു സ്റ്റെപ്പിലേക്ക് നീങ്ങിയത്. ഓക്കെ, വളരെ പ്ലാൻ ചെയ്ത് എക്സിക്യൂട്ട് ചെയ്ത കാര്യമാണ്. അതുപോലെ ഈ സ്വത്തൊക്കെ തട്ടിയെടുക്കാനുള്ള ചിന്ത കൂടിയുണ്ട്. അതെ, അയാൾക്ക് അധ്വാനിക്കുന്ന ഒരു ശീലമായിട്ടില്ല. അപ്പോൾ അധ്വാനിക്കാൻ ഒരു മടിയുണ്ടായിരുന്നു. അവിടെ ലാവിഷായിട്ട് ജീവിക്കാൻ ഈ വഴിക്കൂടെ ഫാമിലി ഇല്ലാതാവുകയാണെങ്കിൽ അയാൾക്ക് അത് ഡിസ്പോസ് ചെയ്തിട്ട് ഇവർക്ക് സ്വന്തമായിട്ട് ജീവിക്കാം എന്നുള്ളതാണ് ഇയാളുടെ ആഗ്രഹം. ಕಲ್ಲಿಕೋಟೆ ನಿವಾಸಿಯಾಗಿರುವ ಯುವತಿ ಪ್ರಸ್ತುತ ಪ್ರಕರಣದಲ್ಲಿ ಸಾಕ್ಷಿಯಾಗಿದ್ದಾಳೆ. ಐಸ್ ಕ್ರೀಮ್ ಸೇವಿಸಿದ ಬಳಿಕ ತಾಯಿಯು ಬಾಕಿ ಇದ್ದ ಐಸ್ ಕ್ರೀಮ್ ಅನ್ನು ಸಾಕುನಾಯಿಗೆ ಹಾಕಲು ಹೇಳಿದ್ದಳು. ಆದರೆ ಇದಕ್ಕೆ ಆಲ್ಬಿನ್ ಸಿದ್ಧನಾಗಿರಲಿಲ್ಲ. ಐಸ್ ಕ್ರೀಮ್ ಅನ್ನು ಈತ ಬಿಸಾಡಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಆದರೆ ತಂದೆ ತಾಯಿ ಹಾಗೂ ಸಹೋದರಿಯ ಜತೆ ಈತನಿಗೆ ಯಾವುದೇ ಅನುಕಂಪವಿರಲಿಲ್ಲ ಎಂದು ಸಾಬೀತಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆರೋಪಿಯು ಸಾಮಾಜಿಕ ಜಾಲತಾಣಗಳ ಮೂಲಕ ಹಲವು ಯುವತಿಯರೊಂದಿಗೆ ಸಲುಗೆಯಿಂದ ಇದ್ದ ಎಂದು ತಿಳಿದುಬಂದಿದೆ. ಆರೋಪಿಯ ಉದ್ದೇಶದ ಬಗ್ಗೆ ಸಮಗ್ರ ತನಿಖೆ ನಡೆಸಲಾಗುವುದೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಡಿ ಶಿಲ್ಪ ತಿಳಿಸಿದ್ದಾರೆ. ഇങ്ങനെ ഒരു 15-year-old പെൺകുട്ടി ഫുഡ് പോയ്സണിംഗ് ആയി ഹോസ്പിറ്റലിൽ അഡ്മിറ്റ് ആയിട്ടുണ്ട്. പിന്നെ കുട്ടി മരിച്ച കാര്യം നമുക്ക് മനസ്സിലായി. അപ്പോൾ നമ്മൾ കേസ് രജിസ്റ്റർ ചെയ്തിട്ട് അന്വേഷണം ചെയ്തു. ഓൺ ഇൻവെസ്റ്റിഗേഷൻ ബ്രദറിൻ്റെ ഇൻവോൾവ്മെൻറ്റ് നമുക്ക് മനസ്സിലായിട്ടുണ്ട്. അവനെ അറസ്റ്റ് ചെയ്ത് നമ്മളിപ്പോൾ കോടതി പ്രൊഡ്യൂസ് ചെയ്യുന്നുണ്ട്. ಆರೋಪಿಯನ್ನು ಇಲೆ ವಿಷ ಖರೀದಿಸಿದ ಅಂಗಡಿಗೂ ಐಸ್ ಕ್ರೀಮ್ ತಯಾರಿಸಲು ಬೇಕಾದ ಸಾಮಗ್ರಿ ಖರೀದಿಸಿದ ಬೇಕರಿಗೂ ಮನೆಗೂ ಕರೆದೊಯ್ದು ಮಾಹಿತಿ ಕಲೆ ಹಾಕಿದ್ದು ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ. ರೋಟರಿ ಕ್ಲಬ್ಬಿನಿಂದ ಸೇವಾ ಯೋಜನೆ ಅಂಗವಾಗಿ ಕಾಸರಗೋಡು ಟೌನ್ ಪೊಲೀಸ್ ಸ್ಟೇಷನ್ನ ಪೊಲೀಸರಿಗೆ ಮಂಚಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಕ್ಲಬ್ ಸದಸ್ಯರು ಸಹಿತ ಪೊಲೀಸ್ ಅಧಿಕಾರಿಗಳು ಭಾಗಿಯಾದರು. ಕರ್ತವ್ಯ ಮುಗಿಸಿ ವಿಶ್ರಾಂತಿ ಪಡೆಯುವ ಸಲುವಾಗಿ ಟೌನ್ ಪೊಲೀಸ್ ಸ್ಟೇಷನ್ನ ಪೊಲೀಸರಿಗೆ ಮಂಚವನ್ನು ಹಸ್ತಾಂತರಿಸಲಾಯಿತು. ಕೋವಿಡ್ ಭೀತಿಯ ಮಧ್ಯೆ ವಿಶ್ರಾಂತಿ ಇಲ್ಲದ ಕರ್ತವ್ಯ ನಿರ್ವಹಿಸುವ ರೋಟರಿಯ ಸೇವಾ ಯೋಜನೆ ಅಂಗವಾಗಿ ಡಬಲ್ ಡೆಕ್ಕರ್ ಮಂಚವನ್ನು ಪೊಲೀಸರಿಗೆ ಹಸ್ತಾಂತರಿಸಲಾಯಿತು. കാസർഗോഡ് ഇൻസ്പെക്ടർ ഓഫ് പോലീസ് രാജേഷ് ಮಂಚಗಳನ್ನು ಸ್ವೀಕರಿಸಿದರು. കാസർഗോഡ് പോലീസ് സ്റ്റേഷനിൽ നമ്മുടെ പോലീസ് ഉദ്യോഗസ്ഥർക്ക് ഇവിടെ നിന്ന് താമസിച്ച് ജോലി ചെയ്യുന്നതിന് വേണ്ടി വളരെ പരിമിതമായ സൗകര്യം മാത്രമേ ഉള്ളൂ. അതുകൊണ്ട് തന്നെ നമ്മൾ കാസർഗോഡ് റോട്ടറിയുമായി ബന്ധപ്പെട്ട് നമ്മുടെ ഇവിടുത്തെ വനിതാ പോലീസ് സ്റ്റേഷൻ്റെ മുകളിലെ ബാരക്കിലേക്ക് കുറച്ച് കട്ടിലുകൾ നമുക്ക് സഹായിക്കണമെന്ന് അവരോട് പറഞ്ഞതുകൊണ്ട് അവർ വളരെ ആക്റ്റീവായി അത് ശ്രദ്ധിക്കുകയും ആക്റ്റീവായി എടുക്കുകയും അതിൻ്റെ കാര്യങ്ങൾ വളരെ ശ്രദ്ധാപൂർവ്വം കൈകാര്യം ചെയ്ത് നമ്മളോട് സഹകരിക്കുകയും ചെയ്ത് ഇന്നത്തെ ദിവസം ഇവർ നമ്മുടെ പ്രിയപ്പെട്ട റോട്ടറിൻ്റെ ടീം അംഗങ്ങൾ നമുക്ക് ഈ ബാരക്കിനകത്തേക്ക് ഇതുപോലുള്ള 3-4 കട്ടിലുകൾ നമുക്ക് നൽകിയിരിക്കുകയാണ്. തുടർന്നും ഇത്തരം പോലീസിൻ്റെ എല്ലാ കാര്യങ്ങളിലും അവരുടെ നല്ല മനസ്സും അവരുടെ നല്ല പ്രവർത്തനങ്ങളും ഞങ്ങൾ പ്രതീക്ഷിക്കുകയാണ്. ಜನಪರ ಸೇವೆಗಳೊಂದಿಗೆ ದೇಶದಾದ್ಯಂತ ರೋಟರಿ ಕ್ಲಬ್ ಕಾರ್ಯನಿರ್ವಹಿಸುತ್ತಿದೆ ಎಂದು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಖಜಾಂಚಿ MK ರಾಧಾಕೃಷ್ಣ ಹೇಳಿದರು. റോട്ടറി ക്ലബിൻ്റെ സാമൂഹിക പ്രതിബദ്ധതയുള്ള പ്രോജക്റ്റുകളുടെ കൂട്ടത്തിലാണ് നമ്മൾ ഇന്ന് ഇവിടെ കാസർഗോഡ് പോലീസ് സ്റ്റേഷനിലുള്ള ഡ്യൂട്ടി കഴിഞ്ഞ് വിശ്രമിക്കാൻ വേണ്ടി പോലീസുകാർക്ക് കിടക്കുന്നതിന് വേണ്ടിയിട്ടുള്ള ഡബിൾ ഡെക്കർ കോട്ടുകൾ കൊടുത്തിരിക്കുന്നത്. വിവിധ മേഖലകളിൽ നമ്മൾ ഈ സേവനം നടത്തിക്കൊണ്ട് വരികയാണ്. റോട്ടറി ക്ലബിൻ്റെ സേവനങ്ങൾ രാജ്യമെമ്പാടും കിട്ടുന്നതിനാവശ്യമായിട്ടുള്ള നടപടികളും കൂടി കാസർഗോഡ് റോട്ടറി ക്ലബിൻ്റെ നേതൃത്വത്തിലും നടന്നു വരുന്നുണ്ട്. ರೋಟರಿ ಕ್ಲಬ್ ಅಧ್ಯಕ್ಷ CH ಡಾಕ್ಟರ್ ಜನಾರ್ದನ್ ನಾಯಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಗವರ್ನರ್ ಡಾಕ್ಟರ್ ಹರಿಕೃಷ್ಣ ನಂಬಿಯಾರ್ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ವಾರ್ಡ್ ಕೌನ್ಸಿಲರ್ ಅರುಣ್ ಕುಮಾರ್ ಶೆಟ್ಟಿ, ಜಿಲ್ಲಾ ಕಾರ್ಯದರ್ಶಿ MT ದಿನೇಶ್, CA ವಿಶಾಲ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ U ವಿಪಿನ್, ASI ಉಮೇಶ್, ಸೀನಿಯರ್ ಸಿವಿಲ್ ಅಧಿಕಾರಿಗಳಾದ ರಮೇಶ್, ರಾಜೇಂದ್ರ, ಜನಮೈತ್ರಿ ಪೊಲೀಸ್ ಅಧಿಕಾರಿಗಳಾದ ಮಧು, ಪ್ರವೀಣ್, ಸುರೇಂದ್ರ, ಶಾಜು, ರೋಟರಿ ಕ್ಲಬ್ ಕಾರ್ಯದರ್ಶಿ ಅಶೋಕನ್ ಕುಣಿಯೇರಿ ಮೊದಲಾದವರು ಭಾಗವಹಿಸಿದ್ದರು. ಗಾಂಧೀಜಿಯ ಪ್ರತಿಮೆ ಸ್ಥಾಪಿಸುವ ವಿಚಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಯುವ ಮೋರ್ಚಾ ಜಿಲ್ಲಾ ಸಮಿತಿಯಿಂದ ಕಾಸರಗೋಡು ಜಿಲ್ಲಾಡಳಿತ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ಜಿಲ್ಲಾಧ್ಯಕ್ಷ ಧನಂಜಯ ಮಧೂರ್ ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾಡಳಿತ ಕಚೇರಿಯ ಆವರಣದಲ್ಲಿ ಗಾಂಧೀಜಿಯ ಫೈಬರ್ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಆದರೆ ಯೋಜನೆಯಲ್ಲಿ ಕಂಚಿನ ಪ್ರತಿಮೆ ಎಂಬುದಾಗಿತ್ತು. ಪ್ರತಿಮೆ ಸ್ಥಾಪಿಸುವ ವಿಚಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಇದೀಗ ಯುವ ಮೋರ್ಚಾ ಜಿಲ್ಲಾ ಸಮಿತಿಯ ಮುಂದಾಳತ್ವದಲ್ಲಿ ಕಾಸರಗೋಡು ಜಿಲ್ಲಾಡಳಿತ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಧನಂಜಯ ಮಧೂರ್ ಪ್ರತಿಭಟನೆಗೆ ಚಾಲನೆ ಇತ್ತು ಮಾತನಾಡಿದರು. 22 ലക്ഷം രൂപ ചെലവഴിച്ച് വെങ്കല പ്രതിമയാണ് കളക്ടറേറ്റിന് മുമ്പിൽ സ്ഥാപിക്കുന്നത് എന്ന് പറഞ്ഞിട്ടാണ് അതിനെ അവിടെ ഉദ്ഘാടനം ചെയ്തിട്ടുള്ളത്. എന്നാൽ അത് വെറും ഫൈബർ കൊണ്ടുള്ള, അറിയാൻ സാധിച്ചത് വെറും 2 ലക്ഷം രൂപ മാത്രം ചെലവിൽ ഫൈബർ കൊണ്ട് ഉണ്ടാക്കിയ ഒരു പ്രതിമയാണ് ഇന്ന് അവിടെ സ്ഥാപിച്ചിട്ടുള്ളത്. ശരിക്കും ഒരു വഞ്ചന. അതുപോലെ തന്നെ മഹാത്മാവായി കാണുന്ന മഹാത്മാജിയോടുള്ള അനാദരവാണ് ഇവിടെ കാണുന്നുള്ളത്.
ಖಜಾಂಜಿ ಜಿದೇಶ್, ಯುವ ಮೋರ್ಚಾ ಮಂಡಲಾಧ್ಯಕ್ಷ ರಕ್ಷಿತ್, ಅಶೋಕ್ ಸೂರ್ಲು, ಗೌತಮ್ ಮೊದಲಾದವರು ಹೋರಾಟಕ್ಕೆ ಮುಂದಾಳತ್ವ ವಹಿಸಿದರು. ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ 3,000ನ್ನು ದಾಟಿ ಮುಂದುವರಿಯುತ್ತಿದೆ. ಕಳೆದ ಫೆಬ್ರವರಿ 3ರಂದು ಜಿಲ್ಲೆಯಲ್ಲಿ ಮೊದಲ ಕೋವಿಡ್ ಸೋಂಕು ವರದಿಯಾಗಿತ್ತು. ಕಳೆದ 6 ತಿಂಗಳಲ್ಲಿ ಸೋಂಕಿತರ ಸಂಖ್ಯೆ ಹಂತವಾಗಿ ಏರಿಕೆ ಕಂಡುಬರುತ್ತಿದೆ. ಮತ್ತೊಂದೆಡೆ ಸಂಪರ್ಕದಿಂದ ಸೋಂಕು ಹರಡುತ್ತಿರುವುದು ಆತಂಕ ಉಂಟು ಮಾಡಿದೆ. ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ 3,000 ದಾಟಿದೆ. ಕಳೆದ ಫೆಬ್ರವರಿ 3ರಂದು ಜಿಲ್ಲೆಯಲ್ಲಿ ಮೊದಲ ಕೋವಿಡ್ ಸೋಂಕು ಪತ್ತೆಯಾಗಿತ್ತು. ಇದೀಗ ತಿಂಗಳು 6 ಕಳೆದಿದ್ದು ಈ ಮಧ್ಯೆ 18 ಮಂದಿ ಸೋಂಕಿಗೊಳಗಾಗಿ ಮೃತಪಟ್ಟಿದ್ದು ಆತಂಕದ ವಿಷಯವಾಗಿದೆ. ಏಪ್ರಿಲ್ ತಿಂಗಳಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಕೋವಿಡ್ ಸೋಂಕಿಗೆ ಒಳಗಾದವರು ಕಾಸರಗೋಡು ಜಿಲ್ಲೆಯವರು. ಬಳಿಕದ ದಿನಗಳಲ್ಲಿ ಇಳಿಕೆ ಕಂಡುಬಂದಿತ್ತು. ಅಂದು ಒಟ್ಟು 178 ಮಂದಿ ಸೋಂಕಿತರು ಜಿಲ್ಲೆಯಲ್ಲಿದ್ದರು. ಮೇ 10ರಂದು ಎಲ್ಲರೂ ಸೋಂಕಿನಿಂದ ಮುಕ್ತಗೊಂಡಿದ್ದರು. ತದನಂತರ ಸೋಂಕಿಲ್ಲದಿರುವ ಏಕ ಜಿಲ್ಲೆ ಎಂಬ ಗೌರವಕ್ಕೂ ಕಾಸರಗೋಡು ಪಾತ್ರವಾಯಿತು. ಹೀಗಿರುವಾಗ ಹೊರ ರಾಜ್ಯಗಳಲ್ಲಿ ಕೆಲಸ ಮಾಡುತ್ತಿದ್ದ ಮಂದಿ ಮರಳಿ ಜಿಲ್ಲೆಗೆ ಆಗಮಿಸಿದರು. ಇದರಿಂದ ಮತ್ತೆ ಜಿಲ್ಲೆಯಲ್ಲಿ ಸೋಂಕು ಪ್ರತ್ಯಕ್ಷಗೊಂಡು ಸೋಂಕಿತರ ಸಂಖ್ಯೆ ಏರುತ್ತಲೇ ಹೋಯಿತು. ಜುಲೈ ತಿಂಗಳಲ್ಲಿ ಸಂಪರ್ಕದಿಂದ ಸೋಂಕು ಹರಡುವಿಕೆ ಹೆಚ್ಚಾಗತೊಡಗಿತು. ಜುಲೈ ತಿಂಗಳ 22ರಂದು 101 ಮಂದಿಗೆ ಸೋಂಕು ತಗುಲಿತು. ಅಂದು ಮೊತ್ತ ಸೋಂಕಿತರ ಸಂಖ್ಯೆ 1000 ದಾಟಿತು. ಆಗಸ್ಟ್ 4ರಂದು ಈ ಸಂಖ್ಯೆ 2,000ವಾಯಿತು. ಇದೀಗ ಸೋಂಕಿತರ ಸಂಖ್ಯೆ 3,000 ದಾಟಿದೆ. ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡರೆ 12 ದಿನಗಳಲ್ಲಿ ಜಿಲ್ಲೆಯಲ್ಲಿ ಸರಾಸರಿ 1000 ಮಂದಿ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಈವರೆಗೆ ಸಂಪರ್ಕದಿಂದ ಸೋಂಕು ತಗುಲಿದ್ದವರ ಸಂಖ್ಯೆ 2,200ನ್ನು ದಾಟಿದೆ. ಅದರಲ್ಲಿ 220ಕ್ಕಿಂತ ಹೆಚ್ಚಿನ ಮಂದಿಗೆ ಸೋಂಕು ಎಲ್ಲಿಂದ ಹರಡಿದ್ದೆಂಬುದರ ಮೂಲವನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಜಿಲ್ಲೆಯಲ್ಲಿ ಇದೀಗ ದಿನದಿಂದ ದಿನಕ್ಕೆ ಸೋಂಕು ಸಂಪರ್ಕದಿಂದ ಹರಡುತ್ತಿದ್ದು ಅದರ ಮೂಲವನ್ನು ಪತ್ತೆ ಹಚ್ಚಲು ಸಾಧ್ಯವಾಗದಿರುವುದು ಹಾಗೂ ಮರಣವು ಸಂಭವಿಸುತ್ತಿರುವುದು ಆತಂಕದ ವಿಷಯವಾಗಿ ಮಾರ್ಪಟ್ಟಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಲ್ಲೆಯ ಮಲೆನಾಡ ಹಲವೆಡೆ ಕೋವಿಡ್ ಸೋಂಕು ಸಂಪರ್ಕದಿಂದ ಹರಡುವುದು ವರದಿಯಾಗಿರುವುದರಿಂದ ಅಲ್ಲಿನ ಪೇಟೆಗಳಲ್ಲಿ ನಿರ್ಬಂಧಗಳನ್ನು ಏರ್ಪಡಿಸಲಾಗಿದೆ. ಅಗತ್ಯ ಸಾಮಗ್ರಿ ಖರೀದಿಗಾಗಿ ಕೆಲ ನಿರ್ಬಂಧಗಳೊಂದಿಗೆ ದಿನಸಿ ಅಂಗಡಿಗಳಿಗೆ ಮಾತ್ರ ತೆರೆಯಲು ಇದೀಗ ಅವಕಾಶ ನೀಡಲಾಗಿದೆ. ಕುತ್ತಿಕೋಲು, ಬೇಡಡ್ಕ ಪಂಚಾಯತುಗಳಲ್ಲಿ ವ್ಯಾಪಾರಿಗಳಿಗೆ ಕೋವಿಡ್ ಪಾಸಿಟಿವ್ ದೃಢಗೊಂಡ ಹಿನ್ನೆಲೆಯಲ್ಲಿ 2 ಪಂಚಾಯತುಗಳಲ್ಲಿ ಕಠಿಣ ನಿರ್ಬಂಧಗಳನ್ನು ಏರ್ಪಡಿಸಲಾಗಿದೆ. ಅಗತ್ಯ ಸಾಮಗ್ರಿ ಖರೀದಿ ಖಾತ್ರಿಗೊಳಿಸಲು ಸಪ್ಲೈಕೋ ರೇಷನ್ ಅಂಗಡಿ, ತರಕಾರಿ ಸಹಿತ ದಿನಸಿ ಅಂಗಡಿಗಳು ಕುತ್ತಿಕೋಲಲ್ಲಿ ಶುಕ್ರವಾರ, ಶನಿವಾರದಂದು ಹಗಲು 8 ಗಂಟೆಯಿಂದ ಸಂಜೆ 6ರ ತನಕ ಹಾಗೂ ಕುಂಡಂಗುಳಿಯಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5ರ ತನಕ ಕಠಿಣ ನಿರ್ಬಂಧಗಳೊಂದಿಗೆ ತೆರೆಯಬಹುದೆಂದು ಜಾಗೃತಾ ಸಮಿತಿ ತೀರ್ಮಾನ ಕೈಗೊಂಡಿದೆ. ಇತರ ಪೇಟೆಗಳಲ್ಲೂ ಕಠಿಣ ನಿರ್ಬಂಧಗಳೊಂದಿಗೆ ಆಟೋ ಟ್ಯಾಕ್ಸಿ ಸರ್ವಿಸ್ ನಡೆಸಲು ಹಾಗೂ ಅಂಗಡಿಗಳನ್ನು ತೆರೆಯಲು ಅವಕಾಶ ನೀಡಲಾಗಿದೆ. ಇದೇ ವೇಳೆ ಕೋಡಂಬೇಳೂರು ಪಂಚಾಯತ್ನ 19ನೇ ವಾರ್ಡ್ನಲ್ಲಿ ಒಂದೇ ಕುಟುಂಬದ ಆಟೋ ಚಾಲಕ ಸಹಿತ 4 ಮಂದಿಗೆ ಸೋಂಕು ತಗುಲಿದ್ದರಿಂದ ಆ ಭಾಗದ ಪೇಟೆಗಳನ್ನು ಮುಚ್ಚಲು ಪಂಚಾಯತ್ ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. 3 ದಿನಗಳ ಮಟ್ಟಿಗೆ ಪೇಟೆಗಳನ್ನು ಮುಚ್ಚಲು ಆದೇಶಿಸಲಾಗಿದೆ. ಅಜಾನೂರು ಪಂಚಾಯತ್ನಲ್ಲಿ ವಾರ್ಡ್ ಸದಸ್ಯ ಸಹಿತ 10 ಮಂದಿಗೆ ಸೋಂಕು ತಗುಲಿದ್ದು 100 ಮಂದಿ ಕ್ವಾರಂಟೈನ್ನಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೊಳಬೈಲ್ ವಾರ್ಡನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಕಳೆದ ದಿನ ಇಲ್ಲಿ ನಡೆದ ಗೃಹ ಪ್ರವೇಶ ಕಾರ್ಯಕ್ರಮವೊಂದರಲ್ಲಿ ಓರ್ವನಿಗೆ ಸೋಂಕು ತಗುಲಿತ್ತು. ವಾರ್ಡ್ ಸದಸ್ಯರು ಕೂಡ ಈ ಮನೆಗೆ ಆಗಮಿಸಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಬೇಕಲದ ಓರ್ವೆ ಮಹಿಳೆಯ ಮನೆಯವರಿಗೆ ಮೊದಲೇ ಕೋವಿಡ್ ದೃಢವಾಗಿತ್ತು. ಇವರಿಂದ ಸೋಂಕು ಹರಡಿತೆಂಬ ಸಂಶಯ ಉಂಟಾಗಿದೆ. 2 ಆಟೋ ಚಾಲಕರಿಗೆ ಸಂಪರ್ಕದಿಂದ ಕೋವಿಡ್ ಸೋಂಕು ತಗುಲಿದ್ದರಿಂದ ಲಾಕ್ಡೌನ್ ಮಾಡಲಾಗಿದ್ದ ಒಡೆಯಂಚಾಲಲ್ಲಿ ನಿರ್ಬಂಧಗಳೊಂದಿಗೆ ಅಂಗಡಿಗಳನ್ನು ತೆರೆಯಲು ಅವಕಾಶ ನೀಡಲಾಗಿದೆ. ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5ರ ತನಕ ಅಂಗಡಿಗಳು ತೆರೆಯಬಹುದು. ಒಡೆಯಂಚಾಲಲ್ಲಿ ಕಳೆದ ದಿನ ಡಿವೈಎಫ್ಐ ಕಾರ್ಯಕರ್ತರಿಂದ ಔಷಧಿ ಸಿಂಪಡಿಸಿ ವೈರಸ್ ಮುಕ್ತಗೊಳಿಸಲಾಗಿದೆ. ಬೇಕಲಕೋಟೆಯಲ್ಲಿ ಪ್ರವಾಸಿ ತಾಣಗಳು ಮತ್ತೆ ತೆರೆಯುವ ಲಕ್ಷಣಗಳು ಗೋಚರಿಸುತ್ತಿವೆ. ಇದೀಗ ಬಿಆರ್ಡಿಸಿ ಅಲ್ಲಿನ ಒಂದೊಂದು ಸಮುಚ್ಚಯವನ್ನು ಲೀಸ್ಗೆ ನೀಡುವ ಪ್ರಕ್ರಿಯೆ ಆರಂಭಿಸಿದೆ. ನಿರ್ಬಂಧ ತೆರವಾದ ತಕ್ಷಣ ಲೈಟ್ ಆ್ಯಂಡ್ ಸೌಂಡ್ ಶೋ ನಡೆಸಲು ಕ್ರಮ ಆರಂಭಿಸುವುದಾಗಿ ಬಿಆರ್ಡಿಸಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಆಗಿರುವ ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಸ್ಪಷ್ಟಪಡಿಸಿದ್ದಾರೆ. ಕೋವಿಡ್ ಸೋಂಕಿನ ಹರಡುವಿಕೆ ಹೆಚ್ಚಾಗಿರುವುದರಿಂದ ಬೇಕಲಕೋಟೆಯಲ್ಲಿ ಏರ್ಪಡಿಸಿರುವ ನಿರ್ಬಂಧಗಳು ಮುಂದುವರಿಯುತ್ತಿವೆ. ಬೇಕಲಕೋಟೆಯಲ್ಲಿ ಪ್ರವಾಸಿ ತಾಣಗಳು ಮತ್ತೆ ತೆರೆಯುವ ಲಕ್ಷಣ ಗೋಚರವಾಗುತ್ತಿರುವಂತೆ ವಿವಿಧ ಯೋಜನೆಗಳಿಗಾಗಿ ಬಿಆರ್ಡಿಸಿಯು ಟೆಂಡರ್ಗಳನ್ನು ನೀಡಲು ಆರಂಭಿಸಿದೆ. ಬೇಕಲಕೋಟೆಗೆ ಆಗಮಿಸುವ ಪ್ರವಾಸಿಗಳಿಗಿರುವ ವಿಶ್ರಾಂತಿ ಕೇಂದ್ರವನ್ನು ಲೀಸ್ಗೆ ನೀಡಲಾಗುತ್ತಿದೆ. ಇದರ ಅವಧಿಯು 7 ವರ್ಷಗಳಾಗಿವೆ. ಇದಕ್ಕಿರುವ ಟೆಂಡರ್ಗಳನ್ನು ಸೆಪ್ಟೆಂಬರ್ 7ರ ತನಕ ಸ್ವೀಕರಿಸಲಾಗುತ್ತದೆ. ಸೆಪ್ಟೆಂಬರ್ 8ರಂದು ಟೆಂಡರ್ಗಳನ್ನು ಓಪನ್ ಮಾಡಲಾಗುವುದು.
ವಿದೇಶದಿಂದ ಮರಳಿರುವ ಅನಿವಾಸಿ ಭಾರತೀಯರಿಗೂ ಇದರಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. ಪ್ರವಾಸಿಗರಿಗಿರುವ ಕಾಫಿ ಶೋ, ಕೆಫೆ, ಟೀ, ಬೇಕಲ್ ಎಂಬ ಹೆಸರಲ್ಲಿರುವ ಹೋಟೆಲನ್ನು ಕೂಡ ಲೀಸ್ಗೆ ನೀಡಲಾಗುವುದು. ಇದರ ಕಾಲಾವಧಿ 8 ವರ್ಷವಾಗಿದೆ. ಟೆಂಡರನ್ನು ಸೆಪ್ಟೆಂಬರ್ 12 ತನಕ ಸ್ವೀಕರಿಸಲಾಗುವುದು. ಕೋವಿಡ್ ಸೋಂಕು ಹರಡುತ್ತಿರುವ ಹಿನ್ನೆಲೆಯಲ್ಲಿ ಹೇರಲಾದ ನಿರ್ಬಂಧಗಳು ತೆರವಾದ ತಕ್ಷಣವೇ ಲೈಟ್ ಆ್ಯಂಡ್ ಸೌಂಡ್ ಶೋ ನಡೆಸಲಿರುವ ಕ್ರಮಗಳನ್ನು ಆರಂಭಿಸುವುದಾಗಿ BRDC ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಆಗಿರುವ ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ಸಜಿತ್ ಬಾಬು ಸ್ಪಷ್ಟಪಡಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಓಣಂ ಕಿಟ್ಟಿನ ನೀಲೇಶ್ವರ ನಗರಸಭಾ ಮಟ್ಟದ ವಿತರಣಾ ಉದ್ಘಾಟನಾ ಕಾರ್ಯವನ್ನು ನಗರಸಭಾಧ್ಯಕ್ಷ ಪ್ರೊಫೆಸರ್ KP ಜಯರಾಜ್ ನಿರ್ವಹಿಸಿದರು. 11 ಸಾಮಗ್ರಿಗಳಿರುವ ₹500 ಮೌಲ್ಯದ ವಸ್ತುಗಳು ಕಿಟ್ಟಲ್ಲಿ ಒಳಗೊಂಡಿವೆ. ಅಂತ್ಯೋದಯ ಅನ್ನ ಯೋಜನೆ ಕಾರ್ಡುದಾರರಿಗೆ ಮೊದಲ 3 ದಿನಗಳು ಓಣಂ ಕಿಟ್ಟನ್ನು ವಿತರಿಸಲಾಗುತ್ತಿದೆ. ಬಳಿಕ ನೀಲಿ ಹಾಗೂ ಬಿಳಿ ಕಾರ್ಡುದಾರರಿಗೂ ಕಿಟ್ ನೀಡಲಾಗುತ್ತದೆ. ಪರ್ಚೇಸ್ ಆರ್ಡರ್ ಪ್ರಕಾರ ಸಾಮಗ್ರಿಗಳನ್ನು ತಲುಪಿಸಲಾಗುತ್ತಿದೆ. ಸಪ್ಲೈಕೋ ಸಾಮಗ್ರಿ ಖರೀದಿಸಿ ರೇಷನ್ ಅಂಗಡಿಗಳಿಗೆ ಹಸ್ತಾಂತರಿಸುತ್ತಿದೆ. ಗೋಧಿ, ಸಕ್ಕರೆ, ತೆಂಗಿನೆಣ್ಣೆ, ಹೆಸರುಬೇಳೆ, ಹಪ್ಪಳ, ಮೆಣಸು, ಕೊತ್ತಂಬರಿ, ಸಾಂಬಾರು ಹುಡಿ, ಅರಿಶಿನ ಹುಡಿ ಸಹಿತ 11 ಸಾಮಗ್ರಿಗಳಿರುವ ₹500 ಮೌಲ್ಯದ ಕಿಟ್ಗಳನ್ನು ನೀಡಲಾಗುತ್ತಿದೆ. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಅಪರಾಹ್ನ 12 ತನಕ ರೇಷನ್ ಅಂಗಡಿ ಕಾರ್ಯನಿರ್ವಹಿಸಲಿದೆ. ಇತರೆಡೆ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ತನಕ ತೆರೆಯಲಿದೆ. ನೀಲೇಶ್ವರ ನಗರಸಭಾ ಮಟ್ಟದ ವಿತರಣೆಯ ಉದ್ಘಾಟನಾ ಕಾರ್ಯವು ಕರ್ವಾಚೇರಿ ಸಾರ್ವಜನಿಕ ವಿತರಣಾ ಕೇಂದ್ರದಲ್ಲಿ ನಗರಸಭಾ ಅಧ್ಯಕ್ಷ ಪ್ರೊಫೆಸರ್ KP ಜಯರಾಜನ್ ನಿರ್ವಹಿಸಿದರು. കോവിഡ്-19 പ്രതിരോധ പ്രവർത്തനങ്ങളുടെ 100 വേവലാതികൾക്കിടയിലും ഓണം മലയാളികളുടെ സമൃദ്ധിയുടെ പ്രതീകമായിരിക്കണമെന്ന കേരള സർക്കാരിൻ്റെ പ്രഖ്യാപിതമായ ഒരു ലക്ഷ്യം സാക്ഷാത്കരിച്ചുകൊണ്ടാണ് ഇന്ന് ഓണക്കിറ്റുകൾ സൗജന്യമായി നമ്മുടെ പൊതുവിതരണ കേന്ദ്രങ്ങൾ വഴി വിതരണം ചെയ്യുന്നത്. നീലേശ്വരം നഗരസഭയിൽ അതിൻ്റെ ഔപചാരികമായ ഉദ്ഘാടനം ഇന്ന് ഇവിടെ കരുവാച്ചേരിയിൽ നിർവഹിച്ചിരിക്കുകയാണ്. 10 ഇനങ്ങളടങ്ങിയ ഓണക്കിറ്റാണ് വിതരണം ചെയ്യുന്നത്. ಕೌನ್ಸಿಲರ್ಗಳಾದ PK ರತೀಶ್, AV ಸುರೇಂದ್ರ, P ಭಾರ್ಗವಿ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕರಾವಳಿ ತೀರಗಳಲ್ಲಿ ಬೇಜವಾಬ್ದಾರಿಯುತವಾಗಿ ಎಸೆಯುತ್ತಿರುವ ಬಲೆಗಳಿಂದಾಗಿ ಕಡಲಾಮೆಗಳು ನಾಶದಂಚಿಗೆ ಸಿಲುಕಿವೆ. ಬಲೆಗಳಿಗೆ ಸಿಲುಕಿ ಇವುಗಳು ಶಕ್ತಿಹೀನವಾಗಿ ಪ್ರಾಣ ಕಳೆದುಕೊಳ್ಳುತ್ತಿವೆ. ಇತ್ತೀಚೆಗೆ ಕಾಸರಗೋಡಿನ ವಿವಿಧ ಕರಾವಳಿ ತೀರಗಳಿಂದ ಬಲೆಗಳಲ್ಲಿ ಸಿಲುಕಿದ್ದ 12ಕ್ಕೂ ಹೆಚ್ಚಿನ ಆಮೆಗಳನ್ನು ಪತ್ತೆ ಹಚ್ಚಿ ರಕ್ಷಿಸುವ ಕೆಲಸವನ್ನು ಬೆಸ್ತರು ಮಾಡಿದ್ದಾರೆ. ಮಾನವನ ಕ್ರೌರ್ಯಕ್ಕೆ ಸಾಕ್ಷಿ ಎಂಬಂತೆ ಬಾಕಿ ಉಳಿದಿವೆ ಈ ಕಡಲಾಮೆಗಳು. ಸಮುದ್ರದಲ್ಲಿ ಬೇಜವಾಬ್ದಾರಿಯಾಗಿ ಎಸೆದ ಬಲೆಗೆ ಸಿಲುಕಿ ಈ ಬಡಪಾಯಿ ಆಮೆಗಳು ನಾಶದಂಚಿಗೆ ಸಾಗುತ್ತಿವೆ. ಅಜಾನೂರು ಕರಾವಳಿಯ ಚಿತ್ತಾರಿ ಬಳಿ ಬಲೆಗೆ ಸಿಕ್ಕಿ ಹಾಕಿದ್ದವು ಈ ಆಮೆಗಳು. ಮೀನುಗಾರಿಕೆಗೆ ತೆರಳಿದ್ದ ಈ ಭಾಗದ ಬೆಸ್ತರು ಇದನ್ನು ರಕ್ಷಿಸಿದ್ದರು. ಬಲೆಯಿಂದ ಇವುಗಳನ್ನು ಬಿಡಿಸಿ ರಕ್ಷಿಸಿ ನೀಲೇಶ್ವರದ തൈക്കടപ്പുറದಲ್ಲಿರುವ ನೈದಲ್ ಕಡಲಾಮೆ ರಕ್ಷಣಾ ಕೇಂದ್ರಗಳಿಗೆ ಇವುಗಳನ್ನು ಸಾಗಿಸಲಾಗಿದೆ. ഇവിടെ 25,000-ലേറെ കടലാമ കുഞ്ഞുങ്ങളെ നമ്മൾ വിരിച്ചു വിട്ടിട്ടുണ്ട്. അപ്പോൾ അതിൽ കുറേയെണ്ണം അതിജീവിച്ചിട്ടുണ്ടാവും. അപ്പോൾ ഇതിലൊരു പ്രതിഭാസ സ്വഭാവം എന്നുള്ളത് ഇതിലെ പെൺകടലാമകൾ എത്ര വർഷങ്ങൾ കഴിഞ്ഞു കഴിഞ്ഞാലും ഇതിൻ്റെ പ്രായപൂർത്തിയിൽ മുട്ടയിടാൻ വേണ്ടി അതിൻ്റെ മാതൃതീരം തേടിയെത്തും എന്നുള്ളതാണ് ഒരു കണ്ടെത്തൽ. അപ്പോൾ ഇങ്ങനെയുള്ള മാതൃതീരം തേടിയെത്തുന്നതുകൊണ്ടാണ് ഈ 21 കിലോമീറ്റർ സ്ട്രെച്ചിൽ മാത്രം ഇത്രയും കടലാമകൾ വന്നത്. ഇതിലേറെയും 3 ഒഴികെ ബാക്കിയെല്ലാം പെൺകടലാമകളാണ്. അപ്പോൾ സ്വന്തം മാതൃതീരത്തേക്ക് മുട്ടയിടാൻ വേണ്ടി വരുന്ന സമയത്താണ് ഇത്തരം ചെകുത്താൻ വലകളിൽ കുടുങ്ങിയിട്ട് ഇവയുടെ ജീവൻ നഷ്ടപ്പെട്ടു പോകുന്നതും അംഗവൈകല്യം സംഭവിച്ചതും. ಓಲಿವುಡ್ ಜಾತಿಗೆ ಸೇರಿದ 12ರಷ್ಟು ಆಮೆಗಳನ್ನು ಕಾಸರಗೋಡಿನ ವಿವಿಧ ಕರಾವಳಿಯ ತೀರಗಳಲ್ಲಿ ಪತ್ತೆ ಹಚ್ಚಿ ರಕ್ಷಿಸಲಾಗಿದೆ. ಸಮುದ್ರ ದಡದಲ್ಲಿ ಎಸೆಯುವ ಬಲೆಗೆ ಸಿಲುಕಿ ಇವುಗಳು ಪ್ರಾಣ ಕಳೆದುಕೊಳ್ಳುತ್ತಿವೆ. ಇದೀಗ ರಕ್ಷಿಸಿದ ಆಮೆಗಳ ಕೈಕಾಲುಗಳು ಬಲೆಗೆ ಸಿಲುಕಿ ಶಕ್ತಿಹೀನವಾಗಿರುವುದರಿಂದ ತಿರುಗಿ ಸಮುದ್ರಕ್ಕೆ ಬಿಡಲು ಸಾಧ್ಯವಿಲ್ಲ. ನೈದಲ್ ಕಾರ್ಯಕರ್ತರು ಸಿದ್ಧಗೊಳಿಸಿರುವ ತಾತ್ಕಾಲಿಕ ಟ್ಯಾಂಕಿಯಲ್ಲಿ ಇದನ್ನೀಗ ರಕ್ಷಿಸಿಡಲಾಗಿದೆ. ನೀಲೇಶ್ವರದಲ್ಲಿ ಹಸಿರು ಕ್ರಿಯಾ ಸೇನೆಯ ಮಹಿಳೆಯರಿಗೆ ನಿರ್ಮಿಸಲಾದ ಮಹಿಳಾ ತರಬೇತಿ ಕೇಂದ್ರದ ಉದ್ಘಾಟನಾ ಕಾರ್ಯ ಜರುಗಿತು. ನಗರಸಭಾಧ್ಯಕ್ಷ KP ಜಯರಾಜನ್ ಚಾಲನೆಯಿತ್ತರು. ತ್ಯಾಜ್ಯ ಸಂಸ್ಕರಿಸಲು ಹಾಗೂ ನಿರ್ವಹಣೆಗೆ ಮಾದರಿ ಕಾರ್ಯನಿರ್ವಹಿಸಿರುವ ನೀಲೇಶ್ವರ ನಗರಸಭೆ ಹಸಿರು ಕ್ರಿಯಾ ಸೇನೆಯ ಸದಸ್ಯರಿಗಾಗಿ ಚೇರುಪುರ ಎಂಬಲ್ಲಿ ಮಹಿಳಾ ತರಬೇತಿ ಕೇಂದ್ರವನ್ನು ನಿರ್ಮಿಸಿದೆ. ಇದರ ಉದ್ಘಾಟನಾ ಕಾರ್ಯವು ಕಳೆದ ದಿನ ಜರುಗಿತು. ಚೇರುಪುರದಲ್ಲಿರುವ ತ್ಯಾಜ್ಯ ನಿರ್ವಹಣಾ ಘಟಕದ ಸಮೀಪ ವರ್ಷಾವಧಿ ಯೋಜನೆಯಡಿಯಲ್ಲಿ ಅಳವಡಿಸಿ 15 ಲಕ್ಷ ರೂಪಾಯಿ ವ್ಯಯಿಸಿ ನಿರ್ಮಿಸಲಾಗಿದೆ. ಈ ಕಟ್ಟಡವನ್ನು ಹಸಿರು ಕ್ರಿಯಾ ಸೇನೆಯ ಮಹಿಳೆಯರಿಗಾಗಿ ತರಬೇತಿ ಕೇಂದ್ರಕ್ಕೂ ಅವರ ವಿಶ್ರಾಂತಿಗೂ ಕೈಕಸಬು ತರಬೇತಿಗೂ ಇತರ ಕಾರ್ಯಕ್ರಮ ಹಮ್ಮಿಕೊಳ್ಳಲು ನೆರವಾಗುವ ರೀತಿಯಲ್ಲಿ ನಿರ್ಮಿಸಲಾಗಿದೆ. ನಗರಸಭಾಧ್ಯಕ್ಷ ಪ್ರೊಫೆಸರ್ KP ಜಯರಾಜನ್ ಇದರ ಉದ್ಘಾಟನಾ ಕಾರ್ಯವನ್ನು ನಿರ್ವಹಿಸಿದರು. മാലിന്യ വിമുക്തമായ നീലേശ്വരം എന്ന ലക്ഷ്യത്തിലേക്ക് നഗരസഭാ ഭരണസമിതിയെ സഹായിക്കുന്നത് ഞങ്ങളുടെ സഹപ്രവർത്തകരായ
ഹരിതകർമ്മസേന അംഗങ്ങളാണ്. അതുകൊണ്ട് തന്നെ ഹരിതകർമ്മസേന അംഗങ്ങൾക്ക് എല്ലാവിധ സൗകര്യങ്ങളും സഹായങ്ങളും ചെയ്തു കൊടുക്കണമെന്നത് നഗരസഭയുടെ ഒരു ഉത്തരവാദിത്തമാണ് എന്ന് കൃത്യമായി ഞങ്ങൾ ബോധ്യപ്പെട്ടതുകൊണ്ടാണ് ഹരിതകർമ്മസേനാംഗങ്ങൾക്ക് എല്ലാ സൗകര്യങ്ങളോടും കൂടിയ ഒരു വിശ്രമ കേന്ദ്രം, പരിശീലന കേന്ദ്രം എന്ന ഒരു കെട്ടിടമായിട്ട് ഇവിടെ നൽകിയിരിക്കുന്നത്. ವೈಸ್ ಚೇರ್ಪರ್ಸನ್ ಬಿ ಗೌರಿ ಅಧ್ಯಕ್ಷತೆ ವಹಿಸಿದರು. ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಾದ ಬಿ ರಾಧಾ, ತೋಟತಿಲ್ ಕುഞ്ഞിಕಣ್ಣ, ಪಿಪಿ ಮೊಹಮ್ಮದ್ ರಾಫಿ, ಕೌನ್ಸಿಲರ್ಗಳಾದ ಪಿಬಿ ರಾಧಾಕೃಷ್ಣ, ಎವಿ ಸುರೇಂದ್ರ, ಕೆವಿ ಶಶಿಕುಮಾರ್, ಸಾಮಾಜಿಕ ಕಾರ್ಯಕರ್ತ ಕೆ ರಘು, ಒವಿ ರವೀಂದ್ರ ಮೊದಲಾದವರು ಮಾತನಾಡಿದರು. ವಾರ್ಡ್ ಕೌನ್ಸಿಲರ್ ಪಿಎಂ ಸಂಧ್ಯಾ ಸ್ವಾಗತ ಕಾರ್ಯನಿರ್ವಹಿಸಿದರೆ. ಹಸಿರು ಕ್ರಿಯಾ ಸೇನಾ ಸಂಚಾಲಕಿ ಕೆವಿ ಸಿಂಧು ಧನ್ಯವಾದ ಅರ್ಪಿಸಿದರು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಾಸರಗೋಡು ಪ್ರಧಾನ ಅಂಚೆ ಕಚೇರಿಯಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ ಕಾರ್ಯಾರಂಭ. ಸೇವಾ ಹಣ ಪಾವತಿಗೆ ಅಂಚೆ ಕಚೇರಿಯಿಂದ ನೂತನ ವ್ಯವಸ್ಥೆ. ಬಳಾಲ್ ಆನ್ ಮೇರಿ ಮೃತಪಟ್ಟ ಪ್ರಕರಣದಲ್ಲಿ ಬಂಧಿತನಾದ ಸಹೋದರ ಆಲ್ಬಿನ್ ಬೆನ್ನಿಯಿಂದ ಸ್ಫೋಟಕ ಮಾಹಿತಿ ಲಭ್ಯ. ಆರೋಪಿ ಈ ಮೊದಲು ಹತ್ಯೆಗೆ ಸಂಚು ರೂಪಿಸಿದ್ದನೆಂದು ಬಯಲು. ರೋಟರಿ ಕ್ಲಬ್ಬಿನಿಂದ ಕಾಸರಗೋಡು ಟೌನ್ ಪೊಲೀಸ್ ಸ್ಟೇಷನ್ ಪೊಲೀಸರಿಗೆ ಮಂಚಗಳ ವಿತರಣೆ. ಕ್ಲಬ್ ಸದಸ್ಯರು ಸಹಿತ ಅಧಿಕಾರಿಗಳು ವಿತರಣಾ ಕಾರ್ಯಕ್ರಮದಲ್ಲಿ ಭಾಗಿ. ಗಾಂಧಿ ಪ್ರತಿಮೆ ವಿಚಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ಯುವ ಮೋರ್ಚಾದಿಂದ ನಡೆಯಿತು ಜಿಲ್ಲಾಡಳಿತ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ. ಜಿಲ್ಲಾಧ್ಯಕ್ಷ ಧನಂಜಯ ಮಧೂರ್ ಉದ್ಘಾಟನೆ. ಬೇಕಲಕೋಟೆಯ ಪ್ರವಾಸಿ ತಾಣಗಳ ಸಮುಚ್ಚಯಗಳನ್ನು ಲೀಸ್ಗೆ ನೀಡುವ ಪ್ರಕ್ರಿಯೆ ಆರಂಭ. ನಿರ್ಬಂಧ ತೆರವಾದ ತಕ್ಷಣ ಲೈಟ್ ಅಂಡ್ ಸೌಂಡ್ ಶೋ ನಡೆಸಲು ನಿರ್ಧಾರ. ಜಿಲ್ಲೆಯ ಮಲೆನಾಡ ಪ್ರದೇಶಗಳಲ್ಲಿ ಕೋವಿಡ್ ಸೋಂಕು ಹರಡುವಿಕೆ ಹೆಚ್ಚಳ. ಹಲವು ಚಿಕ್ಕಪುಟ್ಟ ಪಟ್ಟಣಗಳಲ್ಲಿ ನಿರ್ಬಂಧ ಮುಂದುವರಿಕೆ. ಸೇಡು ತೀರಿಸಿಕೊಳ್ಳಲು ಇಚ್ಛಿಸುವಿರಾದರೆ ನಿಮ್ಮ ಎದುರಾಳಿಗಳನ್ನು ಅಲಕ್ಷ್ಯ ಮಾಡಿ. ಇದೇ ಅತ್ಯುನ್ನತ ಮಾರ್ಗ. ಇದು ಜಾರ್ಜ್ ಬರ್ನಾರ್ಡ್ ಶಾ ಹೇಳಿದ ಮಾತು ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.